ಓಂ ಸಾಯಿರಾಮ್, ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ನೀವು ಸಾಮಾನ್ಯವಾಗಿ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಪೂಜೆ ನಡಿಬೇಕಾದ್ರೆ ಬಾಬಾ ಅವರ ತಲೆ ಹಿಂದ್ಗಡೆ ಹೂ ಬಿದ್ದರೆ ಅದರ ಅರ್ಥ ಏನಂತ ತಿಳ್ಕೊಳ್ಳೋಣ ಬನ್ನಿ. ಇದರಿಂದ ತುಂಬ ಜನ ಕೆಟ್ಟದ್ದಾಗುತ್ತೆ ಅಂತ ಬಯಸಿರ್ತಾರೆ. ಹಿಂದಕ್ಕೆ ಬಿತ್ತು ಹೂವು ಬಾಬಾ ಬಲಕ್ಕೆ ಕೊಟ್ಟರೆ ಮಾತ್ರ ನಮಗೆ ಅದು ಶ್ರೇಷ್ಠವಾಗಿರುತ್ತೆ ಅಂತ ತುಂಬ ಜನ ತಿಳ್ಕೊಂಡಿರ್ತಾರೆ. ಹಾಗಾಗಿ ಬಾಬಾ ಅವರ ತಲೆ ಹಿಂದಗಡೆ ಹೂ ಬಿದ್ದರೆ ಏನು ಅದು ತಿಳ್ಕೊಳ್ಳೋಣ ಬನ್ನಿ. ದೇವಸ್ಥಾನದಲ್ಲಿ ಅಥವಾ ಪೂಜೆ ನಡೆಯುವಾಗ ಅಥವಾ ನೀವು ಮನೆಯಲ್ಲೇ ಪ್ರಾರ್ಥನೆ ಮಾಡುವಾಗ ದೇವ್ರ ತಲೆಯ ಮೇಲಿನ ಹೂವು ತಾನಾಗಿಯೇ ಹಿಂದಕ್ಕೆ ಬಿದ್ದರೆ ಅದನ್ನು ಕೇವಲ ಆಕಸ್ಮಿಕ ಅಂತ ಪರಿಗಣಿಸಬಾರ್ದು. ಅದು ಭಕ್ತಿಯ ಮಾರ್ಗದಲ್ಲಿ ಹೂವಿನ ಪ್ರಸಾದ ಅಂತ ನೀವು ಪರಿಗಣಿಸಬೇಕು. ಇಲ್ಲಿ ಸಕಾರಾತ್ಮಕ ಸೂಚನೆಯನ್ನು ಸೂಚಿಸುತ್ತೆ. ನಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಆಸೆಯನ್ನು ಇಟ್ಟುಕೊಂಡಾಗ ಅಥವಾ ನನ್ನ ಈ ಕೆಲಸ ಆಗುತ್ತೆ ಇಲ್ವಾ ಅಂತ ಬಾಬಾ ಅವ್ರ ಬಳಿ ಕೇಳಿದಾಗ, ಬಾಬಾ ಹತ್ರ ಹೂ ಕೇಳಿದಾಗ ಅದು ಗ್ರೀನ್ ಸಿಗ್ನಲ್ ಇದ್ದಂತೆ ಬಾಬಾ ಅವರು ಕೊಡ್ತಾರೆ. ನಿಮ್ಮ ಕೋರಿಕೆ ಬಾಬಾ ಅವರಿಗೆ ತಲುಪಿದೆ ಮತ್ತು ಅದು ಶೀಘ್ರದಲ್ಲೇ ಈಡೇರುತ್ತೆ ಅಂತ ಅರ್ಥ. ಹಾಗೆ ಬಾಬಾ ಅವರು ಭರವಸೆಯನ್ನು ನೀಡ್ತಿದ್ದಾರೆ. ಇದು ನಿಮ್ಮ ಮೇಲಿರುವ ಅವರ ಆಶೀರ್ವಾದದ ಸಂಕೇತ ಕೂಡ ಆಗಿರುತ್ತೆ. ಅವರು ನಿಮಗೆ ಒಂದು ಅಭಯ ಮತ್ತು ರಕ್ಷಣೆಯನ್ನು ನಿಮಗೆ ಕೊಟ್ಟಿರ್ತಾರೆ. ಹೂವು ವಿಶೇಷವಾಗಿ ಹಿಂದಕ್ಕೆ ಬಿದ್ದರೆ ಅದರ ಸಂಕೇತ ಇನ್ನೂ ತುಂಬ ವಿಶೇಷವಾಗಿರುತ್ತೆ. ಬಾಬಾ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನು ಕಾಯ್ತಾ ಇದ್ದಾರೆ ಅಂತ ಅರ್ಥ. ಜೀವನದಲ್ಲಿ ನಿಮಗೆ ತಿಳಿಯದಂತೆ ಬರುವ ಸಂಕಷ್ಟಗಳಿಗೆ ಅವರು ನಿಮ್ಮನ್ನು ರಕ್ಷಿಸ್ತಾ ಇದ್ದಾರೆ. ನಿಮ್ಮ ಬೆನ್ನ ಹಿಂದೆ ನಿಂತು ನಾನಿದ್ದೇನೆ, ನೀನು ಹೆದರಬೇಡ ಅನ್ನೋ ಅಭಯವನ್ನು ಕೊಡ್ತಾ ಇದ್ದಾರೆ ಬಾಬಾ ಈ ಮೂಲಕ. ಹಳೆಯ ಸಂಕಷ್ಟಗಳು ಕಳೆದು ಹೋಗಿ ಹೊಸ ಆಲೋಚನೆಗಳು, ಹೊಸ ಯೋಜನೆಗಳು ಶುಭವಾಗುವ ಸಂಕೇತ ಅಂತ ಕೂಡ ಹೇಳ್ಬೋದು. ಸಮಾಧಾನವಾಗಿ ನೀವು ಯೋಚಿಸಬೇಕು ಅಂತಂದರೆ, ನೀವು ತುಂಬ ಮಾನಸಿಕ ಒತ್ತಡದಲ್ಲಿದ್ದಾಗ ಅಥವಾ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಷ್ಟಪಡುತ್ತಿರಬೇಕಾದ್ರೆ ಹೀಗೇನಾದರೂ ಮನಸ್ಸು ಶಾಂತಗೊಳಿಸುವ ಪ್ರಯತ್ನದಲ್ಲಿದ್ದರೆ ನೀವು ತುಂಬ ಯೋಚನೆ ಮಾಡೋದು ಬೇಕಾಗಿಲ್ಲ. ಎಲ್ಲವನ್ನು ಆ ಬಾಬಾ ಅವರ ಪಾದಕ್ಕೆ ಅರ್ಪಿಸಿ. ಕಾಲವೇ ಎಲ್ಲವನ್ನು ಸರಿಪಡಿಸುತ್ತೆ. ಏಕೆಂದರೆ ನಿಮ್ಮ ಜೊತೆ ಬಾಬಾ ಇದ್ದಾರಲ್ವ, ಅವರೇ ಎಲ್ಲ ಸರಿಪಡಿಸ್ತಾರೆ. ನೀವು ಆ ಟೈಮಲ್ಲಿ, ಆ ಸಮಯದಲ್ಲಿ ಏನು ಮಾಡಬೇಕು ಅಂದರೆ, ಆ ಬಿದ್ದ ಹೂವನ್ನು ಭಕ್ತಿಯಿಂದ ತೆಗೆದುಕೊಳ್ಬೇಕು, ಭಕ್ತಿಯಿಂದ ಸ್ವೀಕರಿಸಬೇಕು. ಅದನ್ನು ನೀವು ಒಪ್ಕೋಬೇಕು. ಎಕ್ಸೆಪ್ಟೆನ್ಸ್ ನಮ್ಮಲ್ಲಿ ಇದ್ದರೆ ನೀವು ಏನು ಬೇಕಾದರೂ ಜಯಿಸ್ಬೋದು. ಅದನ್ನು ಜಾಗರೂಕತೆಯಿಂದ ಇಡಬೇಕು. ಎಲ್ಲಿ ಬೇಕಲ್ಲಿ ಒಸೆಯಬೇಡಿ, ಅಥವಾ ದೇವ್ರ ಪಾದದಲ್ಲೇ ಇಡಿ, ಅಥವಾ ನಿಮಗೆ ಬೇಕಾದ ಸ್ಥಳದಲ್ಲಾದರೂ ಇಟ್ಕೋಬೋದು. ನಿಮ್ಮ ಪರ್ಸ್ನಲ್ ಕೂಡ ಇಡ್ಬೋದು, ಅಥವಾ ನಿಮ್ಮ ಬ್ಯಾಗಲ್ಲಿ ಕೂಡ ಇಡ್ಬೋದು. ಅದು ಒಂದು ರೀತಿ ಧನಾತ್ಮಕ ಶಕ್ತಿ ಇದ್ದ ಹಾಗೆ. ಆಮೇಲೆ ಬಾಬಾ ಅವರಿಗೆ ಕೃತಜ್ಞತೆಯನ್ನು ಹೇಳಿ, ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಂಡದಕ್ಕೆ ಕೃತಜ್ಞತೆಯನ್ನು ಹೇಳಿ. ಅವರು ನಿಮಗೆ ಒಂದು ದೊಡ್ಡ ಶಕ್ತಿ ಇದ್ದ ಹಾಗೆ ನಂಬಿಕೆ. ನೆನಪಿರಲಿ, ಸಾಯಿಬಾಬಾ ಅವರ ಮುಖ್ಯ ತತ್ವ ಏನು ಅಂತಂದರೆ ಶ್ರದ್ಧೆ ಮತ್ತು ಸಬೂರಿ. ಹೂ ಬಿದ್ದ ತಕ್ಷಣ ಪವಾಡ ನಡೆಯದಿದ್ದರೂ ಕೂಡ ಬಾಬಾ ಅವರು ಸರಿಯಾದ ಸಮಯಕ್ಕೆ ಬಾಬಾ ಅವರು ನಿಮಗೆ ಒಳ್ಳೆಯದನ್ನು ಮಾಡೇ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಧೈರ್ಯದಿಂದ ಇರಬೇಕು. ಹಾಗೆ ನಿಮ್ಮ ವಿಶ್ವಾಸವನ್ನು ಬಾಬಾ ಅವರ ಪಾದಗಳಲ್ಲಿ, ನಂಬಿಕೆಯನ್ನು ಬಾಬಾ ಅವರ ಪಾದಗಳಲ್ಲಿ ಅರ್ಪಿಸಿ ಶರಣಾಗಬೇಕು. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.